ಗುರು ಇವತ್ತು ಬೆಳಗ್ಗೆನೆ ನನ್ಗೆ ಯಾವುದೋ ಖರಾಬ್ ಟೈಮ್ ಗುರು. ಅಣ್ಣ ಹೆಂಗಿದ್ಯಣ್ಣ? ಯಾವುದೋ ಒಂದು ಚಿಕ್ಕ ಗಾಡಿ ಕೊಟ್ಬಿಟ್ಟು 50 ಜನ ಹಾಕೊಂಡು ಹೋಗ್ಬಾ ಅಂತ ಕೊಟ್ಬಿಟ್ರು ಗುರು. ಹೆವಿ ಅಂದರೆ ಹೆವಿ ಬೇಜಾರಾಗೋಗ್ಬಿಡ್ತು, ಫುಲ್ ಹೆವಿ ಬೇಜಾರಾಗೋಗ್ಬಿಡ್ತು. ಅದ್ರಲ್ಲಿ ಬೇರೆ ನನ್ನ ಜೊತೆನೇ ಇನ್ನೂ 4 ಜನ ಫ್ರೆಂಡ್ಸ್ ಬೇರೆ ಕರ್ಕೊಂಡ್ಬಿಟ್ಟಿದ್ದೆ. ಕರ್ಕೊಂಡು ಹಂಗೆ ಹೋಗ್ತಾಯಿದ್ದೆ ಗುರು. ನನಗೆ ಬೇರೆ ಫುಲ್ಲು ಬೇಜಾರಾಗ್ತೈತೆ ಗುರು. ನನಗೆ ಬೇರೆ ಇವತ್ತು ಬುಲೆರೋ ಚಿಕ್ಕ ಗಾಡಿ ಕೊಟ್ಬಿಟ್ಟು 50 ಜನ ಕರ್ಕೊಂಬ ಅಂತಂದರೆ ನಾನು ಇಲ್ಲಿಂದ ಕರ್ಕೊಂಡೋಗ್ಲಿ ಗುರು? ನೀವು ಹೇಳ್ರಿ, ಇದು ನ್ಯಾಯನಾ? ನ್ಯಾಯ ಎಲ್ಲಿದೆ ಗುರು? ಬಂದು ಸರಿ ಅಂತ ಬುಲೆರೋನ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂತ ಹೇಳಿದ್ದೆ. ಇಲ್ಲಿ ಇಳಿದ್ಬಿಟ್ಟು ನಮ್ಮ 4 ಜನ ಫ್ರೆಂಡ್ಸ್ಗೆ ಟೀ ಎಲ್ಲ ಕೊಡಿಸ್ಬಿಟ್ಟು ಇಲ್ಲಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ, ನೀನು ಹಿಂದ್ಗಡೆ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಇಲ್ಲಿ ಕುಡ್ಕೊಂಡು ನಿಂತಿದ್ದೆ ಗುರು. ಎಲ್ಲೂ ಕೂಡ ನನ್ನ ಟೈಮ್ ಖರಾಬ್ ಆಗೋಗ್ಬಿಡ್ತು. ಇವತ್ತು ಡ್ಯೂಟಿ ಬಿತ್ತು ಅಂತ ಫೋನ್ ಮಾಡಿಬಿಟ್ರು. ಸರಿ ಅಂತ ಅಂದ್ಬಿಟ್ಟು ಗಾಡಿ ಸೀದಾ ಜೀಪ್ ಫುಲ್ ನೀಟಾಗಿ ತಿರ್ಸ್ಕೊಂಡು ಇಲ್ಲಿ ಹೋಗ್ತಾಯಿದ್ದೀನಿ. ಇವರೇನು ಗುರು ಒಬ್ರಿಗೊಬ್ರು ಟಚ್ ಮಾಡ್ಕೊಂಬಿಟ್ಟವ್ರೆ. ಗಾಡಿನ ಟಚ್ ಮಾಡಿಕೊಂಡು ಕ್ಲಿಯರ್ ಮಾಡಿದಿರ ಹಂಗೆ ಫುಲ್ ಟ್ರಾಫಿಕ್ ಜಾಮ್ ಮಾಡ್ಕೊಂಬಿಟ್ಟವ್ರೆ. ಕಾಮನ್ ಸೆನ್ಸ್ ಇಲ್ಲ ಚೂರು. ಸರಿ ಅಂತ ಅಲ್ಲಿಂದ ಅಲ್ಲಿಗೆ ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೆ. ಫುಲ್ಲು ಖಾಲಿ ಅಂದರೆ ಖಾಲಿ ಗುರು. ಫುಲ್ಲು ರೋಡೆಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಆ ಟ್ರಿಪ್ಪು ಬೇರೆ ಯಾವುದೋ ಬೆಟ್ಟಕ್ಕಂತೆ ಗುರು. ಎಷ್ಟು ಬಿದ್ದುಬಿಡ್ತಾ ಇದೆ ಗುರು ನಿಮ್ಮ ಜೊತೆ ಮಾತಾಡಿಕೊಂಡು. ಸೈಕು ಇವತ್ತಂತೂ ನನ್ನ ಟೈಮು ಫುಲ್ಲು ಖರಾಬ್ ಅಂದರೆ ಖರಾಬ್ ಮೇಲೆ ಖರಾಬ್ ಆಗ್ತೈತೆ. ಇವಾಗ ಗುದ್ದಿದ್ರೆ ಅದಕ್ಕೆ ಬೇರೆ ಕಟ್ಟಬೇಕಾಗ್ತೈತೆ ಇವಾಗ ಕಾಸು. ಇವರೇ ಅವ್ರು ಗುರು, ಇಬ್ಬರು ಒಳ್ಳೆ ಜೋಡೆತ್ತಂಗೆ ಹೋಗ್ತವ್ರೆ. ಸರಿ ನಮಗೆ ಯಾಕೆ ಬಿಡು, ಹೋದರೆ ಹೋಗ್ತಾರೆ. ಮತ್ತು ಇಲ್ಲಿ ಪಿಕಪ್ ಪಾಯಿಂಟಿಗೆ ಬರ್ತಾಯಿದ್ದೀನಿ ನೋಡಿ ಗುರು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಸೈಡ್ಗೆ ಹಾಕ್ತಾಯಿದ್ದೆ. ಸೈಡ್ಗೆ ಹಾಕ್ಬಿಟ್ಟು ಸ್ಟ್ರೈಟ್ ಹಿಂಗೆ ನೋಡ್ತೀನಿ. ಸ್ವಾಮಿ ಏನು ಇವರು ಇಷ್ಟು ಜನ ಅವರೇ ಸ್ವಾಮಿ? ನನ್ನ ಗಾಡಿ ಇವತ್ತು ಹೋಯ್ತು ಅಂದ್ಕೊಳ್ರಿ. ನೋಡ್ರಿ, ಇದು ಬದಿ ಜಾಗದಲ್ಲೆಲ್ಲ ಕೂಲ್ಸ್ಕೊತಾ ಇದ್ದೀನಿ, ಮುಂದ್ಗಡೆ ಬಾನೆಟಲ್ಲೆಲ್ಲ ಕೂಲ್ಸ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಗೆ ನೀವೇ ಕಲಿಸ್ಬೇಕಣ್ಣ ಬುದ್ಧಿ. ಸ್ವಾಮಿ ನೀವೇ ಕಲಿಸ್ಬೇಕು, ನನ್ನ ಮಕ್ಕಳಿಗೆ ನೀವೇ ಕಲಿಸ್ಬೇಕು. ಏನು ಗುರು ಇದು ಈ ಥರ ಎಲ್ಲ ನಿಂತ್ಕೊಂಡ್ಬಿಟ್ಟವ್ರೆ ಮಿಂಡ್ರಿ ಮಕ್ಕಳು. ಇದೇನು ನನ್ನ ಗಾಡಿ ಏನು ಅಂದ್ಕೊಂಬಿಟ್ಟಿದ್ದೀರ ನೀವು? ನೋಡಿದ್ರೆ ಮೇಲೆಲ್ಲ ಕೂತ್ಕೊಂಡ್ಬಿಟ್ಟು ಸೆಲ್ಫಿ ಸ್ಟಿಕ್ಕಿಂದ ವೀಡಿಯೋ ಎಲ್ಲ ಮಾಡ್ತಾವನೆ. ಎಲ್ಲರೂ ದಬಾಕೊಂಬಿಟ್ರೆ ನಮ್ಮ ಮೇಲಿಲ್ಲ ಗುರು. ಕೇಸ್ ಅಂತೂ ಇಲ್ಲವೇ ಇಲ್ಲ. ಈಗಲೇ ಹೇಳ್ಬಿಡ್ತೀನಿ, ಇವ್ರ ಹತ್ರ ಎಲ್ಲ ಅಗ್ರಿಮೆಂಟ್. ಇಲ್ಲಿ ಬೇರೆ 4 ಜನ ನಿಂತ್ಕೊಂಡ್ಬಿಟ್ಟವ್ರೆ. ಕಾಸು ಬೇರೆ ಕಮ್ಮಿ ಬರುತ್ತೇನೆ ಇವಾಗ. ಬೇರೆ 9,000ಕ್ಕೆ ಮಾತಾಡ್ಕೊಂಬಂದಿದ್ದೀನಿ. 50 ಜನನ ಕೂತ್ಕೊಂಡಿದ್ದೀನಿ. ಫುಲ್ಲು ಸೈಕ್ ಅಂದರೆ ಸೈಕ್ ಮೇಲೆ ಸೈಕ್ ಆಗ್ತೈತಿ ಇವತ್ತಂತೂ. ನನ್ನ ಟೈಮೇ ಫುಲ್ಲು ಖರಾಬ್ ಇವತ್ತು. ಖರಾಬು ಮೇಲೆ ಖರಾಬು ಅನ್ನೋ ರೀತಿ ಫುಲ್ ಖರಾಬ್ ಆಗ್ಬಿಡೈತೆ ನನಗೆ. ರೋಡ್ ಮಾತ್ರ ಖಾಲಿ ಐತೆ, ಅದೊಂದು ಖುಷಿ ವಿಚಾರ. ಇದರಲ್ಲಿ ಬೇರೆ ಮಳೆಯಲ್ಲಿ ಬೇರೆ ಇವ್ನು ಯಾರು ಗುರು? ಇವನು ಮಳೇಲಿ ಕೂಡ ವೀಡಿಯೋ ಮಾಡ್ಕೊಂಬರ್ತಾವನೆ. ಯಾರು ಇವನು? ಪೊಲೀಸ್ ಇಬ್ಬರು ತಪ್ಪಿ ಏನಾರ ತಗೊಳಕೊಂಡ್ರೆ ಫಿಕ್ಸು, ಗೂಟ ಫಿಕ್ಸು. ಅದಕ್ಕೆ ಗೊತ್ತಿದ್ದಂಗೆ ಸ್ಲೋಗೆ ಬಂದು ಲೆಫ್ಟ್ ಕಳ್ಕೊಂಬಿಟ್ಟೆ. ಇಲ್ಲಿ ಲೆಫ್ಟ್ ಕಳ್ಕೊಂಡು ಸೀದಾ ಹೋಗ್ತಾ ಇದ್ದೀನಿ. ಇಲ್ಲಿ ಯಾವುದೋ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸ್ತೈತೆ. ಸೈಕ್ ಅಂದರೆ ಸೈಕಾಗೈತೆ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ. ಈ ನನ್ನ ಮಕ್ಕಳು ಬೇರೆ ಹಂಗೆ ವೀಡಿಯೋ ಮಾಡ್ತಾನೆ ಅವರೇ. ಬಿದ್ದೆಲ್ಲ ಸಾಯ್ಲೆ ಅಂತಲೇ ನಾನು ಫುಲ್ಲು ಸ್ಪೀಡಾಗಿ ಹೋಗ್ತಾಯಿದ್ದೀನಿ. ಅಗ್ರಿಮೆಂಟ್ ಬೇರೆ ಬರ್ಸ್ಕೊಂಡ್ಬಿಟ್ಟಿದ್ದೀನಿ, ಏನಾರು ಆದರೆ ನನ್ನ ಮೇಲೆ ಇಲ್ಲ ಅಂತ. ಇವನೇ ಹೇಳ್ಕೊರು ಟಾಟಾ ಎಸಿ ಅವನು. ಸೈಡ್ಗೆ ಹೋಗೋ ತಂಬಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಹೋಗ್ತಾಯಿದ್ದೀನಿ ಹಂಗೆ. ಅಕ್ಕಪಕ್ಕ ಅಲ್ಲ ಏನು ಗುರು ಇಷ್ಟೊಂದು ಸೈಕೈತೆ ಪ್ಲೇಸ್ಗಳು. ನಾನು ಇದೇ ಫಸ್ಟು ಈ ರೂಟಲ್ಲಿ ಬರ್ತಾ ಇರೋದು. ಇವ್ನು ಯಾರ ತಂಬಿ? ಸೈಡ್ಗೆ ಹೋಗೋ, ಒಂದು ಸರಿ ಹೇಳಿದ್ರೆ ಕೇಳಿಸಲ್ವ ನಿನಗೆ? ಕೊಟ್ಟೆ ತಗೊಳ್ರಿ ಗುರು. ನನ್ನ ಗಾಡಿ ದಬಾಕೊಂಡ್ಬಿಡ್ತಾಯಿತ್ತು. ಅಲ್ಲಿಂದ ಸೀದಾ ಇಲ್ಲಿ ಟ್ರಾಫಿಕ್ ಜಾಮ್ ಇತ್ತು. ಆ ಜಾಮಲ್ಲಿ ಹೋಗೋದೇ ನಮ್ಮ ಕಲೆ. ಪೊಲೀಸ್ ಕೇಸ್ ಆಗುತ್ತೆ, ನಮ್ಮ ಮೇಲೆ ಆಗಲ್ಲ, ಅದು ನಮ್ಮ ಓನರ್ ಮೇಲೆ ಆಗುತ್ತೆ. ನೋಡ್ಬೋರು ಏನು ಹೇಳೋದು ನೋಡಿ. ಇಲ್ಲಿ ಆಂಬ್ಯುಲೆನ್ಸ್
ಗುರು ಇದ್ಯಾವ್ದು ಗುರು ಫಾರೆಸ್ಟು ಇಷ್ಟು ದೊಡ್ಡದಾಗೈತೆ. ಯಾವುದೋ ದೊಡ್ಡ ಕಾಡೊಳಗಡೆ ನುಗ್ಬಿಟ್ಟಿದ್ದೀನಿ. ಇವ್ರನ್ನ ಬೇರೆ ಟ್ರಿಪ್ಗೆ ಅಂತ ಕರ್ಕೊಂಬಂದ್ಬಿಟ್ಟು ನನ್ನ ಗಾಡಿ ಏನಾಗೈತೋ ಏನೋ ಸೈಡ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ ರೀ, ಟೈರಿಗೆ ಹೋಗೈತೆ ಏನೋ ಅಂತ. ಗಾಡಿ ಬೇರೆ ಲೆಫ್ಟ್ಗೆ ಎಳಿತೈತೆ ಅವಾಗಿಂದ. ಫುಲ್ಲು ಸುತ್ತ ಒಂದು ರೌಂಡ್ ಹಾಕೋಣ. ಸೊ ಇವ್ರನ್ನೆಲ್ಲ ಕೂರಿಸ್ಕೊಂಡು ನನ್ನ ಗಾಡಿನ ಹಾಳು ಮಾಡ್ಕೊಂಬಿಟ್ಟೆ ಗುರು. ನೋಡಿ ಇಲ್ಲಿ ಸುತ್ತ. ಹಾಂ ಓಕೆ ಓಕೆ, ಟೈರೆಲ್ಲ ಕರೆಕ್ಟಾಗಿದೆ. ಏರೊಂದು ಸ್ವಲ್ಪ ಕಮ್ಮಿ ಆಗೈತೆ, ಏನು ಮಾಡೋದು. ಇನ್ನೊಂದು ಸ್ವಲ್ಪ ಅಷ್ಟೇ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಅಲ್ಲಿ. ಬಿಟ್ಬಿಟ್ಟು ಸೀದಾ ಜಂಪ್ ಆಗ್ಬಿಡೋದು ಅಷ್ಟೇ. 9,000 ತಗೊಂಡ್ಬಿಟ್ಟು ಗುರು. ಏನು ಟರ್ನಿಂಗ್ ಗುರು ಇದು. ತಪ್ಪಿ ಏನು ಊಟಿಗೆ ಬಂದ್ಬಿಟ್ನೆ ಹೆಂಗೆ? ಊಟಿ ಥರನೇ ಐತೆ. ಊಟಿ ಘಾಟ ಇರಬೇಕಿದು, ಈ ರೇಂಜಿಗೆ ಐತೆ ಅಂದಮೇಲೆ. ಓಹೋ, ನೀನೇನು ಹಿಂಗೆ ಓಡಿಸೋನಲ್ಲ. ಗುರು ಈ ಒಂದು ಗೇಮ್ ಲಿಂಕ್ ಯಾರ್ಯಾರಿಗೆ ಬೇಕು ಕಮೆಂಟ್ ಮಾಡ್ತಾಯಿರಿ. ಹಾಗೆ ಈ ಒಂದು ಗೇಮ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಆಡೋದು ಅನ್ನೋದನ್ನ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಫುಲ್ಲು ಡಿಟೇಲಾಗಿ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ಲೆಫ್ಟು ಬಂದೆ ಗುರು. ಅಂತೂ ಇಂತೂ ಡ್ರಾಪ್ ಲೊಕೇಶನ್ಗೆ ಬಂದೆ. ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ನನ್ನ ಮಕ್ಕಳನ್ನ ಹೊರಟ್ಬಿಡೋದು ಒಂದೇ. ಪೊಲೀಸು ಕಾಪ್ಸು ಏನು ಈ ರೇಂಜಿಗೆ ರೌಂಡ್ಸ್ ಹಾಕ್ತವ್ರು ಇಲ್ಲಿ. ಇವ್ರನ್ನ ಬೇರೆ ಮೇಲೆಲ್ಲ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಗಾಡಿ ಲಾಕ್ ಮಾಡ್ಕೊಂಬಿಟ್ರೆ ನಾನಿಲ್ಲಿ ಆಮೇಲೆ ಅಷ್ಟೇ. ಹೋಗು ಸ್ವಾಮಿ. ನೋಡ್ಗುರು ಎಷ್ಟು ಜನ ಹತ್ಕೊಂಡಿದ್ರು ನನ್ನ ಗಾಡಿನ. ನೋಡಿಲಿ ನಮ್ಮ 3 ಜನ ಫ್ರೆಂಡ್ಸ್ ಒಳಗಡೆನೆ ಕೂತವ್ರೆ. ನೋಡ್ಗುರು ಇಲ್ಲಿ ಎಷ್ಟು ಜನ ಅವ್ರೆ. ಈ ನನ್ನ ಮಕ್ಕಳನ್ನ ಹಚ್ಕೊಂಡ್ಬಿಟ್ಟು ನನ್ನ ಗಾಡಿ ನಾನು ಮಾಡ್ಕೊಂಬಿಡ್ತಾ ಇದ್ನಲ್ಲ ಗುರು. ಏನು ಇವರು ರೋಡಲ್ಲಿ ಸಾಯಕ್ಕೆ ಹೋಗ್ತಾವ್ರೆ ಏನೋ. ಟೂರಿಸ್ಟ್ ಪ್ಲೇಸ್ ಇರೋದು ಈ ಕಡೆ ಮತ್ತು ಆ ಕಡೆ. ಇವರೆಂತಕ್ಕೆಲ್ಲ ರೋಡಲ್ಲಿ ಹೋಗ್ತಾವ್ರೆ. ಕಾಪ್ಸ್ ಬೇರೆ ರೌಂಡ್ಸ್ ಹಾಕ್ತಾವ್ರೆ. ಆಮೇಲೆ ನನ್ನೇನಾರು ಮಾಡಿಗಿಡ್ಬಿಡ್ತಾರೆ ಆಮೇಲೆ. ಯಾರು ಗುರು ಇವನು? ಮುಸ್ತಾಫನ್ ಥರನೇ ಅವನೇ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ. ಇಲ್ಲೋಷ್ಟು ಜನ ಹೋಗ್ತಾವ್ರೆ, ಅಲ್ಲೋಷ್ಟು ಜನ ಹೋಗ್ತಾವ್ರೆ. ಲಾಸ್ಟಲ್ಲಿ ಆಮೇಲೆ ನನಗೆ ಕೂಗ್ ಮಾಡಿಬಿಡ್ತಾರೆ ಆಮೇಲೆ. ಇವನೇನು ಗುರು ಹಿಂಗೆ ಹೋಗ್ತಾವ ಇವನು? ಕಳ್ಳನ ಮಗ. ಇದೇನು ಹಿಂಗೈತಿದು? ರೆಸ್ಟ್ ಮಾಡೋಕ್ಕಿರ್ಬೇಕು ಮೋಸ್ಟ್ಲಿ. ರೆಸ್ಟ್ ಮಾಡೋಕ್ಕೆ. ಏನು ಗುರು ಇವನು ಪೊಲೀಸು ಈ ರೇಂಜಿಗೆ ತಿರ್ಗ್ತಾವ್ರು ಇಲ್ಲಿ. ಇಲ್ಲೇ ರೌಂಡ್ ಆಗ್ತಾವ್ರೆ ಆವಾಗಿಂದ ನಾನು ನೋಡ್ತಾ ಇದ್ದೀನಿ. ಚೂರು ಹೆಚ್ಚು ಕಮ್ಮಿ ಆದರೆ ಅಷ್ಟೇ ಮುಗೀತು ನಮ್ಮ ಕತೆ. ಇವರಿಬ್ರು ಎಲ್ಲಿಗೆ ಹೋಗ್ತಾವ್ರೆ ರೆಸ್ಟ್ ಮಾಡೋಕ್ಕ? ಹೆಂಗೆ ಗುರು ಇವರು ಪೊದೆ ಒಳಗೆ ನುಗ್ತವ್ರೆ? ಪೊದೆ ಒಳಗೆ ಹೆಂಗೆ ನುಗ್ತಾ ಇದೆಯಾ? ಇವನು ಯಾರು ಇವನು ಪೊದೆ ಒಳಗೆ ನುಗ್ತಾಳೆ? ಏನು ದೆವ್ವ ಬಂದ್ಬಿಡೈತೆ ಹೆಂಗೆ ಇವನ ಮೇಲೆ? ಈ ರೇಂಜಿಗೆ ನುಗ್ತಾವನೆ. ನಾನು ತಗ್ಲಾಕೊಂಬಿಡೆ ಗುರು. ಸರಿ ಇಲ್ಲಿಂದ ಎಸ್ಕೇಪ್ ಆಗೋದು 1 ನಿಮಿಷದ ಕೆಲಸ ಅಷ್ಟೇ. ಇವಾಗ ಹೋಗಿ ಸೀದಾ ನೀನು ಇಲ್ಲೇನು ಮಾಡ್ತಾವ್ರಿ ಇವರು? ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.